ಮಧುಗಿರಿ ವಿಭಾಗೀಯ ಸಾರಿಗೆ ಕಚೇರಿಗೆ ಇಂದು ಲೋಕಾರ್ಪಣೆ ಆಗಿರತಕ್ಕಂತಹದ್ದು. ಈ ಮೂಲಕವಾಗಿ ಸಾಕಷ್ಟು ದಿನಗಳಿಂದ ಕನಸನ್ನು ಕಂಡಿದ್ದಂತಹ ಮಧುಗಿರಿ ತಾಲೂಕಿನ ಜನರ ಕನಸು ಇದೀಗ ನನಸಾಗಿದೆ. ಇಂದಿನಿಂದ ಮಧುಗಿರಿಯಲ್ಲಿ ನಗರ ಸಾರಿಗೆ ಸಂಚಾರ ಪ್ರಾರಂಭವಾಗ್ತಾ ಇದೆ. ಕರ್ನಾಟಕ ಸಾರಿಗೆ ನಿಗಮದ ವಿಭಾಗೀಯ ಕಚೇರಿ ಉದ್ಘಾಟನೆಯನ್ನ ಮಾಡಿದ್ದಾರೆ. ಮಾಜಿ ಸಚಿವರಾಗಿರ್ತಕ್ಕಂಥ KN ರಾಜಣ್ಣ ಮಧುಗಿರಿಯಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸಹಕಾರಿ ಧುರೀಣ KN ರಾಜಣ್ಣ ಅವರಿಗೆ ಸಾರ್ವಜನಿಕರಿಂದ ಬಹುಪರ ಕೇಳಿಬಂದಿದೆ. ತಾತ್ಕಾಲಿಕವಾಗಿ ವಿಭಾಗೀಯ ಕಚೇರಿಗೆ ಚಾಲನೆಯನ್ನು ಕೊಟ್ಟಿರುವಂತಹದ್ದು. ಮುಂದಿನ ದಿನಗಳಲ್ಲಿ ಬಸವನಹಳ್ಳಿ ಬಳಿ 2 ಎಕರೆ ಜಾಗದಲ್ಲಿ ಈ ಒಂದು ಇರ್ತಕ್ಕಂಥ ವಿಭಾಗೀಯ ಕಚೇರಿಯನ್ನು ನಿರ್ಮಾಣ ಮಾಡಲಾಗುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಬೆಲ್ಲದ ಮಡುಗು, ಕೊಡಗದಾಲ, ಅವರಗಲ್ಲು, ಶೆಟ್ಟಿಹಳ್ಳಿ ಮಾರ್ಗವಾಗಿ ಸಂಚಾರವನ್ನು ಆರಂಭಿಸಿರುವಂತಹದ್ದು. ಹೈಟೆಕ್ ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕೆ ಕೂಡ ಪ್ಲಾನ್ ಮಾಡಲಾಗಿದೆ ಎನ್ನುವಂತಹ ವಿಚಾರ ಕೂಡ ಇದೀಗ ವ್ಯಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ. ಮಧುಗಿರಿ ಜನತೆಗೆ, ಮಧುಗಿರಿ ಏನು ವಿಭಾಗೀಯ ಒಂದು ಕೇಂದ್ರಕ್ಕೆ ನಿಜವಾಗ್ಲೂ ಇದೊಂದು ಐತಿಹಾಸಿಕ ದಿನ ಅಂತಾನೆ ಹೇಳ್ಬೋದು. ನೋಡಿ, ನೀವು ಈಗಾಗಲೇ ಹಲವಾರು ಕಡೆ ಏನು ಮಧುಗಿರಿನ ಜಿಲ್ಲೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಲವಾರು ಕೆಲಸ ಕಾರ್ಯಗಳು, ಹಲವಾರು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರುವಂಥದ್ದು. ಅದೇ ರೀತಿಯಾಗಿ ಈಗ ಮಧುಗಿರಿಗೆ ವಿಭಾಗೀಯ ಅಂದ್ರೆ KSRTC ನಿಗಮದ ವಿಭಾಗೀಯ ಕಚೇರಿ ಈಗ ತಾತ್ಕಾಲಿಕವಾಗಿ ಮಧುಗಿರಿ ಆವರಣದಲ್ಲಿ ಈಗ ಇನ್ನೇನು ದಂಡೂರು ಬಾಗ್ಲು ಬಳಿ ಚಿರಾಗೇಟ್ನ ಹತ್ರ ಈ ಒಂದು ವಿಭಾಗೀಯ ಕಚೇರಿ ಉದ್ಘಾಟನೆಗೊಳ್ತಾ ಇರುವಂಥದ್ದು. ನಿಜವಾಗಿಯೂ ಇದೊಂದು ಮಧುಗಿರಿ ಜನತೆಗೆ ಒಂದು ಐತಿಹಾಸಿಕ ದಿನ ಅಂತಾನೆ ಹೇಳ್ಬೋದು. ಈಗ ಇನ್ನೇನು ನಗರ ಸಾರಿಗೆ, ಮಧುಗಿರಿ ನಗರ ಸಾರಿಗೆ ಅಂತ ಹೇಳಿ ಮಧುಗಿರಿಯ ಸುತ್ತಮುತ್ತ ಅಂದ್ರೆ ಟೌನ್ ವ್ಯಾಪ್ತಿಯ ಸುತ್ತಮುತ್ತ ಸುಮಾರು 6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು ನಗರ ಸಾರಿಗೆ ಬಸ್ಗಳನ್ನ ಬಿಟ್ಟಿರುವಂತದ್ದು. ಸುಮಾರು 5 ನಗರ ಸಾರಿಗೆ ಬಸ್ಗಳನ್ನ ಬಿಟ್ಟಿರುವಂತದ್ದು. ನೀವೀಗ ಇಲ್ಲೇ ಬರ್ತಾವಂತಹ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ. 5 ಮಧುಗಿರಿ ನಗರ ಸಾರಿಗೆ ವ್ಯವಸ್ಥೆ ಒಂದು ಬಸ್ಗಳನ್ನ ಬಿಟ್ಟಿರುವಂತದ್ದು. ನಿಜವಾಗ್ಲೂ ಈ ತರದ ಒಂದು ವಿಚಾರಕ್ಕೆ ಅದಕ್ಕೆ ಹೇಳೋದು, ಮಧುಗಿರಿ ಯಾವುದೇ ಕಾರಣಕ್ಕೂ ಜಿಲ್ಲೆ ಆಗುತ್ತೆ ಅನ್ನುವಂತಹ ಎಲ್ಲಾ ರೀತಿಯಾದಂತಹ ಒಂದು ಬೆಳವಣಿಗೆಗಳು ಈಗ ಇಲ್ಲಿ ಹೆಚ್ಚಿನದಾಗಿ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ತುಮಕೂರು ಜಿಲ್ಲೆನ ಹೊರತುಪಡಿಸಿದ್ರೆ ಇಡೀ ತುಮಕೂರು ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ನಗರ ಸಾರಿಗೆ ಬಂದಿದೆ ಅಂದ್ರೆ ಅದು ಕೇವಲ ಮಧುಗಿರಿ ವಿಭಾಗಕ್ಕೆ ಅಂದ್ರೆ ನಿಜವಾಗ್ಲೂ ತಪ್ಪಾಗಲ್ಲ. ಅಂತಹ ವಿಚಾರವಾಗಿ ಈಗ ಮಾಜಿ ಸಚಿವರಾದಂತಹ KN ರಾಜಣ್ಣನವರು ಈ ಒಂದು ಪಣವನ್ನು ತೊಟ್ಟು ಹೇಗಾದ್ರೂ ಮಾಡಿ ಇಲ್ಲಿಗೆ ತರಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ 5 ನಗರ ಸಾರಿಗೆನ ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಟಿರುವಂತದ್ದು. ಇದು ತಾತ್ಕಾಲಿಕವಾಗಿ ವಿಭಾಗೀಯ ಕಚೇರಿಯನ್ನು ಸಹ ಇಲ್ಲಿ ಇನಾಗ್ರೇಷನ್ ಅನ್ನ ಮಾಡಿರುವಂತದ್ದು. ಒಟ್ಟಿನಲ್ಲಿ ಹೇಳೋದಾದ್ರೆ ಮಧುಗಿರಿ ಜನತೆಗೆ ಇದೊಂದು ಐತಿಹಾಸಿಕ ದಿನವಾಗಲಿರುವಂತದ್ದು. ಇನ್ನು ಮುಂದೆ ಇಲ್ಲಿ ಬರುವಂತಹ ರೈತರು ಮತ್ತೆ ಹಾಗೆ ಶಾಲಾ ಕಾಲೇಜಿನ ಮಕ್ಕಳಿಗೆ ಬಹಳಷ್ಟು ಉಪಯೋಗ ಆಗುವಂತದ್ದು. ಗ್ರಾಮೀಣ ಭಾಗದಲ್ಲಿ ಇಲ್ಲಿಂದ ಸಿದ್ದಾಪುರ ಮತ್ತೆ ಶಿರಾ ರೋಡ್ ಅಲ್ಲಿ ಹೇಳೋದಾದ್ರೆ ಅಲ್ಲಿ DV ಹಳ್ಳಿ ವ್ಯಾಪ್ತಿವರೆಗೂ ಹೋಗ್ತದೆ. ಮತ್ತೆ ಇನ್ನ ಈ ಕಡೆ ಪಾವಗಡ ಕಡೆ ಹೋಗ್ತಾ ಹೋದ್ರೆ ಅಲ್ಲಿ ಲಿಂಗನಹಳ್ಳಿ ಮತ್ತೆ ಹಾಗೆ ಅವರ್ಗಲ್ಲವರೆಗೂ ಹೋಗ್ತದೆ. ಮತ್ತೆ ಹಾಗೆ ಇನ್ನ ಈ ಕಡೆ ಹುಣಸೆ ಮರದಟ್ಟಿವರೆಗೂ ಹೋಗುತ್ತೆ ಏನು ತುಮಕೂರು ಮಾರ್ಗದಲ್ಲಿ. ಮತ್ತೆ ಹಾಗೆ ದಾಸರಳ್ಳಿವರೆಗೂ ಹೋಗುವಂತದ್ದು. ಮತ್ತೆ ಹಾಗೆ ಇನ್ನ ಈ ಕಡೆ ಹಿಂದೂಪುರ ಕಡೆ ಹೋದ್ರೆ ಇಲ್ಲಿ ಬಿಚವಾರ ಮತ್ತೆ ಹಾಗೆ ಅಲ್ಲಿ ಪುರವರವರೆಗೂ ಇರುವಂತದ್ದು. ಹಾಗೆ ಇನ್ನೂ ಹಲವಾರು ಕಡೆ ಈ ಒಂದು ನಗರ ಸಾರಿಗೆ ವ್ಯವಸ್ಥೆ ಮಾಡಿರೋದ್ರಿಂದ ಗ್ರಾಮೀಣ ಮಟ್ಟದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ಹಾಗೆ ಕೆಲಸ ಕಾರ್ಯ ನಿರ್ವಹಿಸುತ್ತಿರುವಂತಹ ಎಲ್ಲ ಸಾರ್ವಜನಿಕರಿಗೆ ಬಹಳಷ್ಟು ಉಪಯೋಗ ಆಗ್ತಾ ಇರುವಂತದ್ದು. ಹಾಗಾದ್ರೆ ಈ ಒಂದು ವಿಭಾಗೀಯ ಕಚೇರಿ ಇಲ್ಲಿ ತಾತ್ಕಾಲಿಕವಾಗಿ ನಿರ್ಮಾಣ ಆಗಿದೆ. ಬಸವನಹಳ್ಳಿ ಗ್ರಾಮದ ಬಳಿ ಇರುವಂತಹ ಸುಮಾರು 2 ಎಕರೆ ಜಾಗದಲ್ಲಿ ಈಗಾಗಲೇ ಗುರುತಿಸಿದರೆ ತಾತ್ಕಾಲಿಕವಾಗಿ ಅಲ್ಲಿಯವರೆಗೂ ಇದು ಇಲ್ಲೇ ಇರುತ್ತೆ ಅನ್ನುವಂಥದ್ದು ಸಹ ಸೂಕ್ತ ರೀತಿಯಲ್ಲಿ ಈಗ ರಾಜಣ್ಣನವರು ಇದನ್ನ ಉದ್ಘಾಟನೆ ಮಾಡಿರುವಂತದ್ದು. ಒಟ್ಟಿನಲ್ಲಿ ಹೇಳೋದಾದ್ರೆ ತುಮಕೂರು ಜಿಲ್ಲೆಯನ್ನು ಹೊರತುಪಡಿಸದೆ ಇದು ಪ್ರಪ್ರಥಮವಾಗಿ ಮಧುಗಿರಿಯಲ್ಲೇ ಈ ಒಂದು ನಗರ ಸಾರಿಗೆ ಆರಂಭವಾಗುವಂತ ಒಂದು ಇತಿಹಾಸ ಅಂತಾನೆ ಹೇಳ್ಬೋದು. ಬನ್ನಿ ಹಾಗಾದ್ರೆ ಇಲ್ಲಿ ಸಾರ್ವಜನಿಕರಿದ್ದಾರೆ, ನಾವು ಒಟ್ಟಿಗೆ ಮಾತಾಡ್ತೀನಿ. ಸರ್ ನಮಸ್ಕಾರ. ಸರ್, ಮಧುಗಿರಿಗೆ ಈಗ ನಗರ ಸಾರಿಗೆ ಬಂದಿರುವಂತದ್ದು ಎಷ್ಟು ಮಟ್ಟಿಗೆ ನಿಮಗೆ ಸಂತಸ ಇದೆ? ಏನು ಉಪಯೋಗ ಇದೆ ಇದರಿಂದ? ಮಕ್ಕಳಿಗೆ ಎಜುಕೇಶನ್ಗೆ ಮತ್ತು ಬಡವರಿಗೆ ಕಷ್ಟ ವಯಸ್ಸಾದವ್ರಿಗೆ ಎಲ್ಲ ಅನುಕೂಲ ಆಗುತ್ತೆ. ಎಲ್ಲ ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಎಲ್ಲ ಅನುಕೂಲ ಆಯಿತು. ಈಗೆಲ್ಲ ಸ್ವಲ್ಪ ಬಸ್ಸುಗಳೆಲ್ಲ ವ್ಯವಸ್ಥೆ ಮಾಡ್ತಾರೆ ನಮ್ಮ ಶಾಸಕರು ರಾಜಣ್ಣವರು. ಈಗ ಭಾಳ ಇದ್ರ ಮತ್ತರಿಯಲ್ಲಿ ನಾವು ಹೇಳೋದಂತಂದ್ರೆ ಉತ್ತಮ ಸಾರಿಗೆ ವಿಭಾಗ ಬಂದಾಗಿಂದ ಬಹಳ ಅನುಕೂಲ ಆಯ್ತು. ಈಗ ನಗರ ಸಾರಿಗೆನ ಹೊರತುಪಡಿಸಿ ಈಗ ಮಧುಗಿರಿ ನಗರ ಸಾರಿಗೆ ತುಮಕೂರು ಜಿಲ್ಲೆ ಬಿಟ್ಟರೆ ನೆಕ್ಸ್ಟ್ ಮಧುಗಿರಿಗೆ ಮಧುಗಿರಿನೇ ಅನ್ನಿಸ್ತಾ ಇದೆ ನಿಮಗೆ? ಬಹಳ ಸಂತೋಷ ಆಯ್ತು. ಮುಂದೆ ಜಿಲ್ಲೆ ಆಗುವಂತ ಲಕ್ಷಣಗಳೆಲ್ಲ ಜಿಲ್ಲೆ ಆಗುತ್ತೆ, ಜಿಲ್ಲೆ ಮಾಡೇ ಮಾಡ್ತಾರೆ ನಮ್ಮ ಶಾಸಕರು. ಇದೊಂದು ಮುಂಚೂಣಿನಾ? ಮುಂಚೂಣಿನೇ ಅಷ್ಟೇನಾ, ಬೇರೆ ಇನ್ನೇನಿಲ್ವಾ? ಇಲ್ಲ, ಅದ್ರ ಬಗ್ಗೆ ಏನಿಲ್ಲ. ಬಟ್ ಇನ್ನೆರಡು ಬಂದ್ರೆ ಆ ಅಧಿಕಾರಿಗಳೊಂದು DC ಮತ್ತು SP 2 ಆಫೀಸ್ಗಳು ಬಂದ್ರೆ ನಮ್ಗೆ ಅಧಿಕೃತವಾಗಿ ಒಂದು ಜಿಲ್ಲೆ ಅನೌನ್ಸ್ ಮಾಡಬಹುದು. ಅನೌನ್ಸ್ ಮಾಡಿಸ್ಬೇಕು, ಮಾಡೇ ಮಾಡ್ಬೇಕು. ಇದನ್ನ ರಾಜಣ್ಣನವರು ಹಾಗಾದ್ರೆ ಮಾಡ್ತಾರೆ ಅಂತ ನಿಮಗೆ ಮಾಡ್ತಾರೆ, ನಂಬಿಕೆ ಇದೆ ನಮಗೆ. ಯಾರು? ಈ ರಾಜಣ್ಣವ್ರ ಸಾಹೇಬರು. ಬಹಳ ಅನುಕೂಲ ಇದೆ ಈ ಭಾಗದಾಗೆ ಬಂದಾಗಿಂದ. ರಾಜಣ್ಣವರು ಈ ಭಾಗದಾಗ ಬಹಳ ಅಂತೃಷ್ಟಿಯಿಂದ ಜನ ರೋಷ ಎತ್ತಿತ್ತು. ಈಗ ಬಹಳ ಅಭಿವೃದ್ಧಿ ಆಗಿದೆ. ಹಿಂದೆ ಏನು ಅಭಿವೃದ್ಧಿ ಮಾಡಿದ್ದಾರೆ, ಇವತ್ತು ಅಭಿವೃದ್ಧಿ ಮಾಡಿದ್ದಾರೆ. ಹೇಗೆ ಅನಿಸ್ತಾ ಇದೆ? ಒಳ್ಳೆ ಕೆಲಸ ಮಾಡ್ತಾರೆ.
ಅಭಿವೃದ್ಧಿ ಅಂದರೆ ರಾಜಣ್ಣ ಅಂದರೆ ಅಭಿವೃದ್ಧಿ. ಅವ್ರು ಬಿಟ್ಟರೆ ಇನ್ನು ಯಾರು ಕೆಲವು ಮಾಡೋಕ್ಕೂ ಆಗಲ್ಲ. ಇನ್ನು ಇಂಥವು ಸತತವಾಗಿ ಮಾಡ್ತಾನೆ ಇರ್ಬೇಕು ಅವರು. ಅವರಾದ್ಮೇಲೆ ಇನ್ನು ಯಾರು ಆಗೋದಿಲ್ಲ, ಅಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಮೇಡಮ್, ನೀವೇನು ಹೇಳ್ತೀರಿ ಹಾಗಾದ್ರೆ? ಇದು ಪ್ರಪ್ರಥಮ ಬಾರಿಗೆ ನಗರ ಸಾರಿಗೆ ಬಂದಿರುವಂಥದ್ದು ಟೌನ್ ವ್ಯಾಪ್ತಿಗೆ ಹೇಗೆ ಅನ್ನಿಸ್ತಾ ಇದೆ? ಇದರಿಂದ ಇಷ್ಟರ ಮಟ್ಟಿಗೆ ಉಪಯೋಗ ಇದೆ ಅಂತ? ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿನ ಎಲ್ಲ ಹಳ್ಳಿ ಮಕ್ಕಳಿಗೂ ಮತ್ತು ಸಿಟಿ ಜನಕ್ಕೂ ಎಲ್ಲದಕ್ಕೂ ಓಡಾಡೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲರೂ ಆಟೋದಲ್ಲಿ 50 ರೂಪಾಯಿ 100 ರೂಪಾಯಿ ಕೊಟ್ಟು ಓಡಾಡಬೇಕಿತ್ತು. ಈಗ ನಗರ ಸಾರಿಗೆ ಬಿಟ್ಟಿರೋದ್ರಿಂದ ಎಲ್ಲ ಮಕ್ಕಳಿಗೂ ರೈತರಿಗೂ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇಲ್ಲಿ ಹೊಸದಾಗಿ ನೂತನವಾಗಿ ಡಿವಿಷನ್ ಓಪನ್ ಆಗ್ತಾ ಇರೋದ್ರಿಂದ ತುಂಬ ಖುಷಿಯಾಗಿದೆ. ಇಲ್ಲಿನ ಜನಗಳಿಗೆಲ್ಲ ಇನ್ನೂ ಹೆಚ್ಚಿನ ಸಾರಿಗೆ ಸೌಲಭ್ಯ ಸಿಗುತ್ತೆ ಅನ್ನೋ ಒಂದು ಖುಷಿ ಇದೆ. ಓಕೆ, ಮುಂದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಳು ಹಾಗಾದ್ರೆ ಆಗ್ತದೆ ಜಿಲ್ಲೆ ಆಗುವಂತ ಖಂಡಿತ ಆಗುತ್ತೆ. ಓಕೆ ಸರ್, ಏನು ಸಾರ್ವಜನಿಕರಿಗೆ ಎಷ್ಟು ಬೇಕೋ ಅಷ್ಟು ಅನುಕೂಲ ಮಾಡ್ತಾನೇ ಇರ್ತಾರೆ. ಸದಾಕಾಲ ಅವ್ರು ನೆನಪಲ್ಲಿ ಇರ್ತವೆ, ನಾವು ನೆನಪಲ್ಲ ಇದ್ದೀವಿ. ಇವತ್ತು ತುಮಕೂರು ಡಿವಿಷನ್ನು ಇದ್ದಿದ್ದು ಮಧುಗಿರಿ ಡಿವಿಷನ್ ಬಂದು ಭಾಳ ಅನುಕೂಲ ಆಗಿದೆ. ಸಿಬ್ಬಂದಿ ವರ್ಗದವ್ರಿಗೆ ಎಲ್ಲರಿಗೂ ಭಾಳ ಅನುಕೂಲ ಆಗಿದೆ. ಮತ್ತು ಜನರಲ್ಲಿ ಅಷ್ಟೇ ಸ್ಪಂದಿಸ್ತಾನೇ ಇದ್ದಾರೆ. ಎಲ್ಲರೂ ಜನನೂ ಹಂಗೆ ಸ್ಪಂದಿಸ್ತಾ ಇದ್ದಾರೆ. ರಾಜಣ್ಣ ಸಾಹೇಬರು ಹಂಗೆ ಸ್ಪಂದಿಸ್ತಾನೆ ಇದ್ದಾರೆ. KSRTC ಪ್ರಥಮ ಬಾರಿಗೆ ಫಸ್ಟ್ ಡಿಪೋ ಮಾಡಿಸಿದ್ರು, ಇವತ್ತು ಡಿವಿಷನ್ ಮಾಡಿಸಿದ್ದಾರೆ. ಎಲ್ಲ ಸಿಬ್ಬಂದಿಯವರು ಇವತ್ತು ಸಂಸ್ಕೃತಿಯಾಗಿ ಎಲ್ಲ ಕೆಲಸಗಳು ಇಲ್ಲೇ ಆಗ್ತಿರೋದಕ್ಕೋಸ್ಕರ ರಾಜಣ್ಣ ಸಾಹೇಬ್ರಿಗೆ ನಾವು ಋಣಿಯಾಗಿರ್ತೀವಿ ಅಷ್ಟೇ. ನಾವು KSRTC ಸಿಬ್ಬಂದಿಯವ್ರು ಮಾತಾಡ್ತಾರೆ, ಅವ್ರಿಗಾಗಿ ನಾವು ಋಣಿಯಾಗಿರ್ಬೇಕಾಗಂತ ನಾವು ದೇವ್ರನ್ನ ಪ್ರಾರ್ಥಿಸ್ಕೊತಾ ಇದ್ದೀನಿ. ಈಗ ಬೈರನಹಳ್ಳಿಯಿಂದ ಮತ್ತು ಇಲ್ಲಿ ಮದ್ಗಿರಿಯಿಂದ ತಿರ್ಗಾ ಬಡವನಹಳ್ಳಿ ಸೇರೋವ್ರಿಗೆ 4 ಪಥ ಸಂಚಲನ ಅಭಿವೃದ್ಧಿ ಮಾಡಬೇಕು ಅಂತ, ಮತ್ತು ಈ ಕಡೆಯಿಂದ ಅನುಕೂಲ ಆಗ್ತೈತೆ. ಏರಿಯಾಗಳೆಲ್ಲ ಇಂಪ್ರೂವ್ಮೆಂಟ್ ಆಗ್ತೈತೆ. ಮಧುಗಿರಿ ಇನ್ನೂ ಅನುಕೂಲ ಆಗುತ್ತೆ. ಯಾಕಂದರೆ ಹಳ್ಳಿ ಜನ ಎಲ್ಲಿ ಟೌನಿಗೆ ಬಂದು ಸೇರ್ಕೊಂಡು ಜೀವನ ಏನೋ ಒಂದು ದಾರಿದೀಪ ಮಾಡ್ಕೊಂಡು ಅದಕ್ಕೆ ಅನುಕೂಲದಿಂದ KN ರಾಜಣ್ಣವರು ಮಧುಗಿರಿನ ಸಾರಿಗೆಯಿಂದ ಅನುಕೂಲ ಆಗಿದೆ. ಮಧುಗಿರಿ ಕ್ಷೇತ್ರಕ್ಕೆ ಬಂದಾಗಲಿಂದ ಅಭಿವೃದ್ಧಿ ಕಾಣ್ತಿರೋದು ಇದೇ ವ್ಯಕ್ತಿನೇ. ಈ ಮಧುಗಿರಿಗೆ 2 ಸತಿ ಸೋತ್ರೂ 3ನೇ ಸತಿ ಗೆಲ್ಲಿಸಿ ನಮ್ಮ ಮಧುಗಿರಿ ಜನತೆಗೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಹಾಗೂ ಈ ಪಟ್ಟಣ ನಗರಸಭೆ ಆಗಬೇಕು, ನಗರಸಭೆಯಿಂದ ಜಿಲ್ಲಾ ಆಗಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ಹಾಗೂ ಈ ಮಧುಗಿರಿನ ಅಭಿವೃದ್ಧಿ ಮುಖ ತಗೊಂಡು ಹೋಗ್ಬೇಕು. ಎಲ್ಲ ಕಚೇರಿನೂ ಇಲ್ಲಿ ಎತ್ಕೊಂಡು, ಮತ್ತು ನಮ್ಮ ಮಧುಗಿರಿ 4 ಪಾವಗಡ ಮತ್ತು ಮಧುಗಿರಿ, ಶಿರಾ, ಕೊರಟಗೆರೆ ಈ 4 ತಳಗೂ ಮಧುಗಿರಿ ಜಿಲ್ಲೆ ಆಗಬೇಕು. ಮತ್ತು ಪಾವಗಡಗೆ ತುಮಕೂರಿಂದ 100 ಕಿಲೋಮೀಟರ್ ಇದೆ. ಮಧುಗಿರಿಯನ್ನು ಅಭಿವೃದ್ಧಿ ಹೊಂದಿಸಿದ್ರೆ ಅಲ್ಲಿ ಜನಗಳು ಮತ್ತು ಗಾರ್ಮೆಂಟ್ಸು ಮತ್ತು ಕೈಗಾರಿಕೆಯನ್ನು ಇಲ್ಲೂ ತರಬೇಕು. ಇನ್ನೂ ಅಭಿವೃದ್ಧಿ ಹೊಂದಿ ನಮ್ಮ ಬೆಂಗಳೂರು ವಲಸೆ ಹೋಗೋದು, ತುಮಕೂರು ವಲಸೆ ಹೋಗೋದು ತಪ್ಪಿಸ್ಬೇಕು ಅಂತೇಳಿ KN ರಾಜಣ್ಣವ್ರಿಗೆ ನಾನು ಒಂದು ಮನವಿ ಮಾಡ್ತೀನಿ. ನೋಡೋದ್ರಲ್ಲ ವೀಕ್ಷಕರೇ, ಒಟ್ಟಿನಲ್ಲಿ ಹೇಳೋದಾದ್ರೆ ಏನು ತುಮಕೂರು ಜಿಲ್ಲೆಯಲ್ಲಿ ಇದು ಪ್ರಪ್ರಥಮ ಬಾರಿಗೆ ಮತ್ತೊಂದು ವಿಭಾಗೀಯ ಕಚೇರಿ ಅಂತ ಹೇಳಿ ಮಾಡಿರುವಂಥದ್ದು ಅದು ಮಧುಗಿರಿಯಲ್ಲಿ ಮಾತ್ರ. ಇದು ಪ್ರಪ್ರಥಮವಾಗಿ ಈಗ ನಗರ ಸಾರಿಗೆ ಕೂಡ ಬಸ್ಗಳನ್ನ ಇಲ್ಲಿ ಏನು ಬಿಟ್ಟಿರುವಂಥದ್ದು. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಇನ್ನೇನು ಮಧುಗಿರಿ ಜಿಲ್ಲೆ ಆಗುವಂತಕ್ಕೆ ಬೇಕಾಗಿರುವಂಥದ್ದು ಕೇವಲ ಒಂದು SP ಆಫೀಸ್ ಮತ್ತೆ ಹಾಗೆ DC ಕಚೇರಿ ಮಾತ್ರ. ಹಾಗಾದ್ರೆ ಇದನ್ನು ಕೂಡ KN ರಾಜಣ್ಣನವರು ಅವರ ಒಂದು ಪಟ್ಟಿನಿಂದ ಅವರ ಒಂದು ಏನು ನಿರ್ಧಾರ ತೆಗೆದುಕೊಳ್ಳುವಂತಹ ಮತ್ತೆ ಹಾಗೆ ಅಭಿವೃದ್ಧಿ ಮಾಡಲೇಬೇಕು, ಜಿಲ್ಲೆ ಮಾಡಲೇಬೇಕು ಅನ್ನುವಂತಹ ಅವರ ಪಟ್ಟಿನಿಂದ ಅದನ್ನು ಕೂಡ ಸಾಕಾರಗೊಳಿಸ್ತಾರ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ.